ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ, ಅವರು ಆಶೀರ್ವಾದ ಹೊಂದಿಕೊಂಡು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯದಿಂದ ಧರ್ಮೋಪದೇಶಕಾಂಡ 17ನೇ ಅಧ್ಯಾಯದಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 17:1 ಕುಂದುಕೊರತೆಯಾಗಲಿ ಯಾವ ದುರ್ಲಕ್ಷಣವಾಗಲಿ ಇರುವ ದನಕುರಿಗಳನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಬಾರದು. ಅಂಥವುಗಳನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದನ ಆಗಲಿ, ಕುರಿ ಆಗಲಿ, ಮೇಕೆಗಳಾಗಲಿ, ಯಾವುದಾದ್ರೂ ಒಂದು ವಸ್ತುವನ್ನು ನಾವು ದೇವರಿಗೆ ಸಮರ್ಪಿಸುವಾಗ ಅಲ್ಲಿ ಕುಂದು ಕೊರತೆ ಅಂದರೆ, ಇವತ್ತು ಉದಾಹರಣೆಗೆ ಇದು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಒಂದು ಎತ್ತು, ಕುರಿ, ಮೇಕೆ ಯಾವುದನ್ನಾದರೂ ಇವತ್ತು ದೇವರಿಗೆ ಅಂತೇಳಿ ಬಿಡುವಾಗ ಅದರ ಕಣ್ಣು, ಕೈ, ಕಾಲು, ಕಿವಿ ಎಲ್ಲ ಸರಿಯಾಗಿರಬೇಕು, ಯಾವುದೇ ರೋಗ ರುಜಿನಗಳು ಇಲ್ಲದಾಗಿರಬೇಕು ಅಂತ ಇದರ ಅರ್ಥ. ಹಾಗೆ ಇವತ್ತು ಕಾಣಿಕೆ ಕೂಡ ಹೊಲದ ಫಲಗಳಲ್ಲಿ ಕೂಡ ಕೊಡುವಂಥದ್ದಾಗೋ ಒಳ್ಳೆಯದನ್ನೇ ತಂದು ದೇವರಿಗೆ ಕೊಡಬೇಕು ಹೊರತು ಆ ಕಡೆ ಬಿಸಾಡುವಂಥದ್ದು, ಕಾಲು ಪೋಳು ಜಲ್ಲಿ ಹುಳಗಳನ್ನು ಹೆಜ್ಜೆ ಹಿಡಿದಿರುವಂಥದ್ದು, ಮನುಷ್ಯರಿಗೆ ಬೇಡವಾದಂಥ ತಂದು ಕೊಡಬಾರದು. ಹಾಗೆ ಅನೇಕರು ಇವತ್ತು ಕಾಣಿಕೆ ಹಾಕುವಾಗ ಹರಿದು ಹೋದ ನೋಟುಗಳು, ಉಪಯೋಗವಾಗದಂಥ ನೋಟುಗಳನ್ನ ತಂದು ಕಾಣಿಕೆ ಹಾಕಿಬಿಡ್ತಾರೆ. ಇದು ಕೂಡ ದೇವರಿಗೆ ಬಹಳ ಬೇಸರ. ಸರಿಯಾಗಿದ್ದನ್ನು ಮಾತ್ರ ದೇವರಿಗೆ ಸಮರ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ನಮಗೆ ಸರ್ವವನ್ನು ಕೊಟ್ಟವರು ದೇವರಾಗಿದ್ದಾರೆ. ಆದುದರಿಂದ ದೇವರಿಗೆ ಕೊಡುವಂಥದ್ದು ಒಳ್ಳೆಯದೇ ಆಗಬೇಕು. ದೇವರು ಪರಿಶುದ್ಧವಾದುದರಿಂದ ನಾವು ದೇವರ ರೀತಿಯಲ್ಲಿ ನಡೆದುಕೊಳ್ಳುವುದು ಕೂಡ ಪರಿಶುದ್ಧರಾಗಬೇಕು ಅಂತ ಇದರ ಅರ್ಥ. ಹಾಗೆ 17ನೇ ಅಧ್ಯಾಯ 2-5 ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯೂ ಪುರುಷರಾಗಲಿ ಸ್ತ್ರೀಯರಲ್ಲಾಗಲಿ ನಿಮ್ಮ ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವರುಗಳನ್ನಾಗಲಿ ಇಲ್ಲವೇ ಪೂಜಿಸಬಾರದೆಂದು ಆತನು ನಿಷೇಧಿಸಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನಾಗಲಿ ಸೇವಿಸಿ ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದುಷ್ಟವಾದದ್ದನ್ನು ನಡೆಸಿದರೆ ನೀವು ಈ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ದೇವರಿಂದ ಆದುಕೊಂಡಂಥ ನಾವು ಸರ್ವವನ್ನು ಸೃಷ್ಟಿ ಮಾಡಿದ ದೇವರನ್ನೇ ಆರಾಧಿಸಬೇಕು ಹೊರತು ದೇವರು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದಂಥ ವಸ್ತುಗಳನ್ನು ನಾವು ಆರಾಧಿಸಬಾರದು. ಇವತ್ತು ಅನೇಕರು ಸೂರ್ಯ ಚಂದ್ರನಿಗೆ ಕೈ ಮುಗಿತಾರೆ, ಬೆಳಿಗ್ಗೆದ್ದು ಸೂರ್ಯನಿಗೆ ಕೈ ಮುಗಿತಾರೆ, ಹುಣ್ಣಿಮೆ ದಿವಸ ಚಂದ್ರನಿಗೆ ಕೈ ಮುಗಿತಾರೆ. ಇದು ಮಹಾ ದೊಡ್ಡ ತಪ್ಪು. ಸೂರ್ಯನನ್ನು ಚಂದ್ರನನ್ನು ದೇವರು ಭೂಲೋಕಕ್ಕೆ ಮನುಷ್ಯರಿಗಾಗಿಯೂ ಎಲ್ಲ ಬೆಳೆ ಬೆಳೆಯುವುದಕ್ಕಾಗಿ ಸೃಷ್ಟಿ ಮಾಡಿ ಇಟ್ಟಂಥ ಒಂದು ಗ್ರಹವಾಗಿದೆ. ಆದ್ದರಿಂದ ಅದಕ್ಕೆ ನಾವು ಕೈ ಮುಗಿಯಬಾರದು. ಅದು ದೇವರಲ್ಲ. ಅದನ್ನು ಸೃಷ್ಟಿ ಮಾಡಿದ ದೇವರಿಗೆ, ಪರಮಾತ್ಮ ಭಗವಂತನಿಗೆ, ಯೇಸು ಕ್ರಿಸ್ತನಿಗೆ, ಎಲ್ಲ ಅಕ್ಬರಿಗೆ ನಾವು ಕೈ ಮುಗಿಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಭೂಮಿಗಾಗಿ, ಮನುಷ್ಯರಿಗಾಗಿ, ಎಲ್ಲ ಬೆಳೆಗಳಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಸೂರ್ಯ ಹಾಗೆ ಇನ್ನೊಂದು ರೀತಿಯಲ್ಲಿ ನೋಡಿಕೊಳ್ಳುವುದಾದರೆ, ಸೂರ್ಯ ದೇವರಾದರೆ ಮಳೆಗಾಲದಲ್ಲಿ ಮಳೆದ ಮೋಡ ಬರುವಾಗ ಸೂರ್ಯದ ಬೆಳಕನ್ನು ಮಳೆಯ ಮೋಡ ತಡೆಯುತ್ತದೆ, ಸ್ವಲ್ಪ ಬೆಳಕು ಮುಬ್ಬಾಗ್ತದೆ. ಆಗ ದೇವರಾದರೆ ಮಳೆಯ ಮೋಡವನ್ನು ಮೀರಿ ಬರ್ಬೋದಲ್ಲ, ಆ ಮಳೆಯ ಮೋಡವನ್ನು ನಾಶ ಮಾಡ್ಬೋದಲ್ಲ. ಅಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಿರುವಾಗ ಸರ್ವವನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾವು ಕೈ ಮುಗಿಯಬೇಕು ಹೊರತು ದೇವರು ಸೃಷ್ಟಿ ಮಾಡಿದ ವಸ್ತುಗಳಿಗೆ ಕೈ ಮುಗಿಯುವುದಲ್ಲ.
ಇದನ್ನು ವಿಗ್ರಹಾರಾಧನೆ ಒಂದು ವಿಷಯದಲ್ಲಿ ಕೂಡ ಹಿಂದೆ ನಾನು ನಿಮಗೆ 3 ಸಲ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಕೆಲವರು ಅರಳಿ ಮರ ಅಂತೇಳಿ ಅದಕ್ಕೆ ಸುತ್ತು ಬರೋದು, ಅದಕ್ಕೆ ಬಟ್ಟೆ ಸುತ್ತೋದು, ಅದಕ್ಕೆ ನೂಲು ಸುತ್ತೋದು, ಅದರ ಕೆಳಗಡೆ ಒಂದು ಕಲ್ಲು ಹಾಕೋದು, ಅದಕ್ಕೆ ಏನೇನೋ ಕೈ ಮುಗಿಯೋದು. ಇದು ಅಲ್ಲ. ಆ ಮರವನ್ನು ಇವತ್ತು ಅದು ಏನಾಗ್ತದೆ, ನೀರಿಲ್ಲದೆ ಅದು ಒಣಗಿ ಹೋಗ್ತದೆ, ಗಾಳಿ ಬಂದರೆ ಜೋರಾದ ಚಂಡಮಾರುತ ಬಂದರೆ ಬಿದ್ದು ಹೋಗ್ತದೆ, ಅಥವಾ ವಯಸ್ಸಾದಾಗ ಅದು ಒಣಗಿ ಹೋಗ್ತದೆ, ಕಡಿದು ಹಾಕ್ತಾರೆ, ಅದನ್ನು ಸುಟ್ಟು ಹಾಕ್ತಾರೆ. ಹಾಗಿರುವಾಗ ಅದು ದೇವರು ಅಲ್ಲ. ಯಾವಾಗಲೂ ಆದಿಯು ಅಂತ್ಯವೂ ಇಲ್ಲದ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನನ್ನೇ ನಾವು ಇವತ್ತು ಏನು ಮಾಡಬೇಕು, ಆರಾಧಿಸಬೇಕು. ಬೈಬಲ್ ಯೇಸು ಕ್ರಿಸ್ತ, ಯೆಹೋವ, ಸರ್ವೇಶ್ವರ, ಪರಮೇಶ್ವರ ಅಂತ ಹೇಳ್ತದೆ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಸಾಕ್ಷಾತ್ ಪರಬ್ರಹ್ಮ, ವಿಷ್ಣು, ಮಹೇಶ್ವರ, ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತದೆ. ಕುರಾನಲ್ಲಿ ಅಲ್ಲಾ ಎಂಬ ಶಬ್ದವನ್ನು ಕೂಡ ಬರೆಯಲ್ಪಟ್ಟಿದೆ. ಇವರೇ ಸೃಷ್ಟಿಕರ್ತನಾದ ದೇವರು. ಹಾಗಿರುವುದರಿಂದ ದೇವರು ಸೃಷ್ಟಿ ಮಾಡಿದ ವಸ್ತುಗಳನ್ನು ನಾವು ಯಾವಾಗಲೂ ಆರಿಸಿಕೊಳ್ಳಬಾರದು, ಅದಕ್ಕೆ ಗೌರವ ಕೊಡಬಾರದು. ಗೌರವ ಕೊಡಬೇಕು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಆದರೆ ಅದನ್ನು ದೇವರು ಅಂತೇಳಿ ನಾವು ಕೈ ಮುಗಿಯಬಾರದು. ಇದು ಅಪೊಸ್ತಲ ಪೌಲರು ರೋಮಪುರದವರಿಗೆ ಬರೆದಂಥ ಪತ್ರ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಈ ವಿಷಯ ಕೂಡ ಉಲ್ಲೇಖವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಮಹಾಭಾರತದಲ್ಲಿ ಇದನ್ನೇ ಹೇಳಿದ್ದಾರೆ. ಕುರಾನ್ ಕೂಡ ಇದನ್ನೇ ಬೋಧಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಇಸ್ರಾಯೇಲರು ಯಾರಿಂದಲಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷರನ್ನಾಗಲಿ ಸ್ತ್ರೀಯನ್ನಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ನೋಡಿ, ದೇವರಿಂದ ಆದುಕೊಂಡವರು ಇಂಥದ್ರಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಅವರನ್ನು ಕಲ್ಲು ಹೊಡೆದು ಕೊಲ್ಲಬೇಕು ಅಂತ ಇದು ಆದಿಕಾಂಡದಲ್ಲಿ ಆ ಕಾಲ ಇದು ಬಹಳ ಹಳೆಯ ಕಾಲದಲ್ಲಿ ಈ ವಿಷಯ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇದು ನೆರವೇರಿದೆ. ಆದರೆ ಅದು ಈಗ ನಾವು ಮಾಡಬಾರದು. ವಿಶೇಷವಾಗಿ ಭಾರತ ದೇಶದಲ್ಲಿ ಅಂಥವರನ್ನು ನಾವು ಬಿಟ್ಟು ಜೀವಿಸಬೇಕು ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅಂಥವರ ಸವಾಸವೇ ನಮಗೆ ಇರಬಾರದು ಅಂತೇಳಿ. 6ನೇ ವಾಕ್ಯ ಅಲ್ಲಿಂದ 8ರಿಂದ 13, ಧರ್ಮೋಪದೇಶಕಾಂಡ 17, 8ರಿಂದ 13. ವಿಧ ವಿಧವಾದ ಜೀವಹತ್ಯೆ, ನ್ಯಾಯ, ಹೊಡೆದಾಟ ಇವುಗಳ ವಿಷಯದಲ್ಲಿ ಅನುಮಾನ, ಚರ್ಚೆಗಳು ನಿಮ್ಮ ಊರಲ್ಲಿ ಉಂಟಾದಾಗ ಸರಿಯಾಗಿ ವಿವೇಚಿಸುವುದು ನಿಮ್ಮ ಶಕ್ತಿಗೆ ಮೀರಿದ ಪಕ್ಷಕ್ಕೆ ನೀವು ಊರಿನಿಂದ ಹೊರಟು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳಕ್ಕೆ ಯಾಜಕ ಸೇವೆ ಮಾಡುವ ಲೇವಿಯರ ಮತ್ತು ಆ ಕಾಲದ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ವಿಚಾರಿಸಲು ನೀವು ಕೊಡಬೇಕಾದ ತೀರ್ಪನ್ನು ಅವರಿಗೆ ತಿಳಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾವುದೇ ಕಷ್ಟ, ಸಂಕಟ, ದುಃಖಗಳು, ಯಾವುದೇ ನ್ಯಾಯ ಇದ್ದರೂ ಇತರರ ಬಳಿಗೆ ಹೋಗಬಾರದು. ಅದರದ್ದು ಪ್ರಾರ್ಥನೆ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಯಾಜಕರು ಅದಕ್ಕೆ ತೀರ್ಪು ಕೊಡ್ತಾರೆ, ಆ ತೀರ್ಪಿನಂತೆ ನಡೆದುಕೊಳ್ಳಬೇಕು ಹೊರತು ಇತರ ಅನ್ಯ ಜನಗಳಿಗೆ ಹೋಗಬಾರದು. ನ್ಯಾಯಾಲಯಗಳಿಗೂ ಕೂಡ ಹೋಗಬಾರದು. ಈಗ ದೇವರನ್ನು ಅರಿತುಕೊಂಡವರು ಹಾಗೆ ಏನು ಮಾಡಬೇಕು, ಅಲ್ಲಿ ದೇವಾಲಯದಲ್ಲಿ ಹೋಗಿ ಯಾಜಕರಿಗೆ ತಿಳಿಸಿ ಅವರಿಂದ ತೀರ್ಪಿನಂತೆ ನಡೆದುಕೊಳ್ಳಬೇಕು. ಇದನ್ನು ಕೂಡ ಅಪೊಸ್ತಲರಾದ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವತ್ತು ಅನೇಕರು ದೇವರನ್ನು ಆದುಕೊಂಡವರು, ನಾವು ಇಂಥವ್ರು ಅಂತ ಹೇಳಿ ಅನ್ಯ ಜನರ ಬಳಿಗೇ ಹೋಗ್ತಾರೆ ಹೊರತು ಅದನ್ನು ಯಾಜಕರು, ದೇವರು ಆದುಕೊಳ್ಳವರ ಬಳಿಗೆ ಇದನ್ನು ತರುವುದೇ ಇಲ್ಲ. ಇದು ಕೂಡ ಒಂದು ತಪ್ಪಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. 10ನೇ ವಚನ 17:10. ಯೆಹೋವನು ಆದುಕೊಂಡ ಸ್ಥಳದಿಂದ ಅವರು ನಿಮಗೆ ತಿಳಿಸುವ ಮಾತಿನ ಪ್ರಕಾರ ನೀವು ಮಾಡಬೇಕು. ಅವರು ಬೋಧಿಸುವುದನ್ನೇ ನೀವು ಅನುಸರಿಸಬೇಕು. ಅಲ್ಲಿಂದ ದೇವರ ವಾಕ್ಯದ ಪ್ರಕಾರ ಏನು ತಿಳಿಸ್ತಾರೋ ಅದನ್ನು ಕೇಳಬೇಕು, ಅದರಂತೆ ನಡೆಯಬೇಕು. ಅದು ಯಾರ ಹತ್ರ ಹೋಗ್ಬೇಕಂದ್ರೆ ದೇವರಿಂದ ಸರಿಯಾಗಿ ವಾಕ್ಯದ ಅನುಭವ ಯಾರ ಹತ್ರ ಇದೆ ಅಂಥವರನ್ನ ಕಂಡು ಹಿಡಿದು ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ ಅಂಥವರ ಮುಖಾಂತರ ಇದನ್ನು ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಅವರು ಬೋಧಿಸುವ ಬೋಧನೆಯಂತೆಯೂ ಅವರು ಹೇಳಿಕೊಳ್ಳುವ ತೀರ್ಪಿನಂತೆ ನೀವು ಮಾಡಬೇಕು. ಅವರು ತಿಳಿಸುವ ಮಾತನ್ನು ಬಿಟ್ಟು ಎಡಬಲಕ್ಕೆ ತಿರುಗಬಾರದು. ಆ ಮಾತಿನಂತೆ ನಡೆದರೆ ಮಾತ್ರ ದೇವರ ಆಶೀರ್ವಾದ, ಇಲ್ಲ ಇದ್ರೆ ದೇವರ ಆಶೀರ್ವಾದ ಕೂಡ ಅಲ್ಲಿ ಕುಂಠಿತವಾಗ್ತದೆ ಅಂತ ಇದರ ಅರ್ಥ. 12ನೇ ವಚನ. ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾಜಕರ ಅಥವಾ ನ್ಯಾಯಾಧಿಪತಿಯ ಮಾತನ್ನು ಯಾವನು ಅಹಂಕಾರದಿಂದ ನಿರಾಕರಿಸುತ್ತಾನೋ
ಅವನಿಗೆ ಮರಣ ಶಿಕ್ಷೆಯಾಗಬೇಕು. ನೋಡಿ, ದೇವರ ಮಾತನ್ನು ತಿಳಿಸಿದಾಗ ಯಾರಾದರೂ ಗರ್ವ ಅಹಂಕಾರದಿಂದ ತಿರಸ್ಕರಿಸಿದರೆ, ದೂಷಣೆ ಮಾಡಿದರೆ ಅವನಿಗೆ ಮರಣ ಶಿಕ್ಷೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವಕ್ಕೆ ಅಪಾಯ ಬರಬಹುದು, ದೇವರಿಂದ ಶಿಕ್ಷೆ ಬರುತ್ತದೆ. ಹೀಗೆ ಮಾಡಿ ನೀವು ಆ ದುಷ್ಟತ್ವವನ್ನು ಇಸ್ರಾಯೇಲರ ಮಧ್ಯೆಯಿಂದ ತೆಗೆದು ಹಾಕಬೇಕು. ಅಂದರೆ ಇದು ನಾವು ಖಂಡಿತವಾಗಿ ಅವರ ಜೀವಕ್ಕೆ ಏನು ಮಾಡಲು ಹೋಗಬಾರದು, ದೇವರೇ ಶಿಕ್ಷೆ ಕೊಡುವವನಾಗಿದ್ದಾನೆ. ಅಂಥವರನ್ನು ನಾವು ಸಭೆಯಿಂದ ತಳ್ಳಬೇಕಾಗಿದೆ, ಅಂಥವರ ಸಹವಾಸಕ್ಕೆ ಹೋಗಬಾರದು. ಇದನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖವಾಗಿದೆ. ಜನರೆಲ್ಲರೂ ಕೇಳಿ ಭಯಪಟ್ಟು ಇನ್ನು ಅಹಂಕಾರದಿಂದ ನಡೆಯದೆ ಇರುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇದು ಹಳೆಯ ಒಡಂಬಡಿಕೆಯಲ್ಲಿ ನಡೆದಂಥ ವಿಷಯಗಳು. ಅದು ಒಂದೊಂದು ರಾಷ್ಟ್ರಗಳಲ್ಲಿ, ಇವತ್ತು ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಇದೇ ರೀತಿ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಭಯಪಟ್ಟು ಏನು ಮಾಡ್ತಾರೆ, ಅವರು ಅಂತಹ ತಪ್ಪನ್ನು ಮಾಡದೆ ಇರುತ್ತಾರೆ. ಹಾಗೆ ಇದು ಇವತ್ತು ಪಕ್ಕಾ ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ನಡೀತದೆ. ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಅಂತ ಹೇಳುವಲ್ಲಿ ಕೂಡ ಏನಾಗ್ತದೆ, ಯೇಸು, ಮರಿಯಮ್ಮ, ಶಿಲುಬೆ ಅಂತ ಮಾಡಿಕೊಂಡು ವಿಗ್ರಹಗಳನ್ನೇ ಮಾಡಿಕೊಳ್ತಾ ಇದ್ದಾರೆ. ಕಾನೂನಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ಆದರೆ ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಪಕ್ಕಾ ಇದು ನಡೀತದೆ. ಅವರ ಕುರಾನ್ ಕೂಡ ಇದನ್ನೇ ಬೋಧಿಸ್ತದೆ. ಆದ್ದರಿಂದ ಆ ರಾಷ್ಟ್ರಗಳು ಮರ್ಯಾದೆಗೆ ನಡೀತವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾವುದಾದರೂ ನ್ಯಾಯ ಸರಿಯಾಗದಿದ್ದಲ್ಲಿ ದೇವರಾಲಯದಲ್ಲಿ ಯಾಜಕರ ಮತ್ತು ಲೇವಿಯರ ಮುಂದೆ ತರಬೇಕು, ಅನ್ಯರಲ್ಲಿಗೆ ಹೋಗಬಾರದು. ನೋಡಿ, ಏನಿದ್ರೂ ಯಾಜಕರು ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಲೇವಿಯರ ಬಳಿಗೆ ತರಬೇಕು. ಒಂದು ವೇಳೆ ಲೇವಿಯರ ಕೈಯಿಂದ, ಅಂದರೆ ದೇವಸ್ಥಾನದ ಕೈಯಲ್ಲಿ ಹೊರಗಡೆ ಕೆಲಸ ಮಾಡುವವರು ಕೈಯಿಂದ ಆಗದಿದ್ದರೆ ಯಾಜಕರ ಗಮನಕ್ಕೆ ತರಬೇಕು, ಅನ್ಯರ ಹತ್ರ ಹೋಗಲೇಬಾರದು ಅಂತ ಇದರ ಅರ್ಥವಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 14ರಿಂದ 15ನೇ ವಚನ, 14-15, ಧರ್ಮೋಪದೇಶಕಾಂಡ 17, 14-15. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ನೋಡಿ, ಇದನ್ನೇ ಆಗಲೇ ಹೇಳಿದ್ದು. ಇಂಥ ನ್ಯಾಯ ವಿಚಾರಕ್ಕೆ ಹೋಗುವಾಗ ದೇವರಿಂದ ಆಯ್ಕೆಗೊಂಡಿದ್ದಾರೋ, ಸರಿಯಾದ ವಾಕ್ಯದ ಜ್ಞಾನ ಇದೆಯೋ, ಸತ್ಯತೆಯನ್ನು ಬೋಧಿಸ್ತಾರೋ, ಖಂಡಿಸ್ತಾರೋ, ತೀರ್ಮಾನ ಕೊಡ್ತಾರೋ ಅಂತ ಕೇಳಿಕೊಂಡು ಅಂಥವರ ಬಳಿಗೆ ನ್ಯಾಯ ವಿಚಾರಣೆ ಹೋಗಬೇಕು ಹೊರತು ನಾನು ಸೇವಕನು, ನಾನಂಥವನು, ನಾನು ಇಂಥವನು ಅಂತ ಹೇಳಿಕೊಂಡು ಲೋಕದ ವಿಷಯದಲ್ಲಿ ನಡೆಯುವವರ ಬಳಿಗೆ ಹೋಗಬಾರದು. ನಿಮ್ಮ ಬಂಧುಗಳಾದ ಸ್ವಜನರನ್ನೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವನನ್ನು ನೇಮಿಸಬಾರದು. ನೋಡಿ, ಇಂಥವರ ನೇಮಕ ಕೂಡ ಏನಾಗಬೇಕಂತೆ, ದೇವರು ಆರಿಸಿಕೊಂಡವರಲ್ಲೇ ಇರಬೇಕು ಹೊರತು ಇನ್ನೊಬ್ಬರನ್ನು ಆರಿಸಿಕೊಳ್ಳಬಾರದು. ನಮ್ಮ ದೇವರು ಆದುಕೊಂಡಾದ ನಮ್ಮ ಒಂದು ತೀರ್ಮಾನಕ್ಕೆ. ದೇವರ ನಮಗೆ ಸ್ತೋತ್ರವಾಗಲಿ. ನಮ್ಮಲ್ಲೇ ತೀರ್ಮಾನಕ್ಕೆ ಒಬ್ಬನನ್ನು ಆರಿಸಿಕೊಳ್ಳಬೇಕು ಅಂತ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 16-17ನೇ ವಚನ, ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದನಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಬಿಟ್ಟು ಬಂದ ಊರಿಗೆ ಹೋಗಬಾರದು, ಅಲ್ಲಿ ಅರಸನ ಬಗ್ಗೆ ಇರಬಾರದು, ಅಂಥವ್ರನ್ನು ನೇಮಕ ಮಾಡಿಕೊಳ್ಳಬಾರದು. ಮತ್ತೆ ಹೋಗಿ ಆ ಬಿಟ್ಟು ಬಂದ ಅಂದರೆ ಈ ಲೋಕದ ವಿಷಯ, ಅನ್ಯ ಜನರ ಹತ್ರ ಹೋಗಿಕೊಂಡು ಇದ್ದುಕೊಂಡು ಒಂದ್ಸಲ ಬಿಡುಗಡೆ ಮಾಡಿದ್ರು, ಮತ್ತೆ ಪುನಃ ಹೋಗಿ ಅಂಥವರ ಸಹವಾಸ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಇನ್ನು ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದಾನಲ್ಲ. ದೇವರು ನಮ್ಮನ್ನು ಎಲ್ಲಿಂದ ಕಷ್ಟ, ಸಂಕಟ, ದುಃಖ, ಪಾಪಗಳಿಂದ ಬಿಡುಗಡೆ ಮಾಡಿಕೊಂಡು ಬಂದರೋ ಆ ಊರಿಗೂ ಆ ದೇಶಕ್ಕೂ, ಅಥವಾ ದೇಶದ ಇವತ್ತು ಹಾಗಿದ್ರು ಕೂಡ ಊರಲ್ಲಿ ಒಬ್ಬೊಬ್ಬರು ಒಳ್ಳೆಯವರು ಇರ್ತಾರೆ. ಆದರೂ ಅನ್ಯ ಜನರ ಬಳಿಗೆ, ಅಂಥವ್ರ ಬಳಿಗೆ ಹೋಗಲೇಬಾರದು, ವಾಪಸ್ಸು ಅಂತ ಅದರ ಅರ್ಥ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ಇವತ್ತು ದೇವರಿಂದ ಆದುಕೊಂಡವರು ಅಂತ ಹೇಳಿಕೊಂಡು ಅಂಥವ್ರ ಬಳಿಗೆ ಹೋಗ್ತಾರೆ, ಅಂಥವ್ರ ಬಗ್ಗೆನೇ ನ್ಯಾಯ ತೀರಿಸ್ತಾರೆ, ಅಂಥವರಿಗೆ ಗೌರವ ಕೊಡ್ತಾರೆ ಹೊರತು ಸರಿಯಾಗಿ ದೇವರಿಂದ ಆದುಕೊಂಡವರಿಗೆ ಗೌರವವನ್ನೇ ಕೊಡ್ತಾ ಇಲ್ಲ. ಇದು ಕೂಡ ದೇವರಿಗೆ ಒಂದು ಬೇಸರ. 17ನೇ ವಚನ, ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು, ಮಾಡಿಕೊಂಡರೆ ಅವನ ಮನಸ್ಸು ದೇವರಾದ ಯೆಹೋವನ ಕಡೆಯಿಂದ ತಿರುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು.
ನೋಡಿ, ಹಿರಿಯರ ಸಮ್ಮುಖದಲ್ಲಿ, ದೇವರ ನ್ಯಾಯದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದವರು ಮಾತ್ರ ಗಂಡ ಹೆಂಡತಿ ಮತ್ತೆ ಆ ಹೆಂಡತಿ ಈ ಹೆಂಡತಿ ಅಷ್ಟು ಹೆಂಡತಿ ಇಷ್ಟು ಹೆಂಡತಿ ಅಂತೇಳಿ ಖಂಡಿತವಾಗಿ ಅಲ್ಲಿ ಬೇರೆ ಹೆಂಡತಿಯರನ್ನ ಮಾಡಿಸಿಕೊಳ್ಳಬಾರದು. ಇದು ಅಪೊಸ್ತಲನಾದ ಪೌಲರು ಕೂಡ 1 ಕೊರಿಂಥರಿಗೆ ಬರೆದ 1ನೇ ಪತ್ರ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಬ್ಬನಿಗೆ ಒಂದೇ ಹೆಂಡತಿ, ಒಬ್ಬಳಿಗೆ ಒಂದೇ ಗಂಡು. ಒಂದು ವೇಳೆ ಹೆಂಡತಿ ಸತ್ತು ಹೋದರೆ ಹಿರಿಯರ ಸಮ್ಮುಖದಲ್ಲಿ ಬೇರೆಯವಳನ್ನ ಮದುವೆಯಾಗಬಹುದು. ಗಂಡ ಸತ್ತರೆ ಹಿರಿಯರ ಸಮ್ಮುಖದಲ್ಲಿ ಬೇರೆಯವನನ್ನ ಮದುವೆಯಾಗಬಹುದು. ಅದು ಹಿರಿಯರ ಸಮ್ಮುಖದಲ್ಲಿ ಆಗಬೇಕು. ಜೀವದಿಂದ ಇದ್ದರೆ ಖಂಡಿತವಾಗಿ ಮದುವೆ ಆಗಬಾರದು. ಇದು ಕೂಡ ದೇವರಿಗೆ ಒಂದು ಬೇಸರ. 2ನೇ, ದೇವರಿಂದ ಆಯ್ಕೆಗೊಂಡವರು ಏನಾಗಬೇಕು? ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಗಾಗಿ ಆಸೆ ಕೊಡಬಾರದು. ಅದು ಕೊಡುವುದಾದರೆ ದೇವರೇ ಕೊಡುತ್ತಾರೆ, ಆಗ ಸ್ವೀಕಾರ ಮಾಡಬೇಕು. ಅನೇಕರು ಇವತ್ತು ನಾವು ಪೂಜಾರಿಗಳು, ನಾವಂಥವರು, ನಾವು ಇಂಥವ್ರು ಅಂತ ಹೇಳಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗು, ಕೋಟಿ ಕೋಟಿ ಹಣ, ದೊಡ್ಡ ದೊಡ್ಡ ಗಾಡಿ, ಅಲಂಕಾರವನ್ನ ಮಾಡಿಕೊಂಡಿದ್ದಾರೆ. ಇವರು ದೇವರಿಂದ ಆಯ್ಕೆಯಾಗಲಿಲ್ಲ. ದೇವರಿಂದ ಆಯ್ಕೆಯಾದವರು ಅಂತನ್ನು ಸ್ವೀಕಾರ ಮಾಡುವುದಿಲ್ಲ, ಅಂಥದಕ್ಕೆ ಆಸೆ ಪಡುವುದಿಲ್ಲ. ಒಂದು ವೇಳೆ ಅಂತ ಏನಾದರೂ ಇದ್ದರೆ ಅದನ್ನು ಬಡ ಬಗ್ಗರಿಗೆ ಏನು ಗತಿ ಇಲ್ಲದೆ ಮತ್ತೆ 25, 35ರಿಂದ 40ರವರೆಗೆ ಓದುವಾಗ ಅಂಥವರಿಗೆ ದಾನ ಧರ್ಮ ಮಾಡ. ಹಾಗೆ ಈಗ 18ರಿಂದ 20ರವರೆಗೆ ನೋಡಿಕೊಳ್ಳೋಣ. ಆದಿಕಾಂಡ 17, 18ರಿಂದ 20. ಅವನು ರಾಜಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಏನು ಮಾಡ್ತಾರೆ ಅಂತ ಯಾಜಕರು, ದೇವರಿಂದ ಆಯ್ಕೆಗೊಂಡವರು ಏನು ಮಾಡಬೇಕಂದ್ರೆ ಪ್ರತಿ ಒಂದು ವಾಕ್ಯಗಳನ್ನ, ಒಂದೊಂದು ವಿಷಯಗಳನ್ನ ಅದರಲ್ಲಿ ಬರೆದು ಇಟ್ಟುಕೊಳ್ಳಬೇಕು ತನಗೋಸ್ಕರ. ಯಾವುದಕ್ಕೆ ಯಾವ ತೀರ್ಮಾನ, ಯಾವುದಕ್ಕೆ ಎಲ್ಲಿ ಯಾವ ವಾಕ್ಯವಿದೆ ಅಂತ. ಆಗ ಅಂಥವ್ರ ಬಳಿಗೆ ಒಂದೊಂದು ದೂರುಗಳು ಬಂದಾಗ ತಕ್ಷಣ ಆ ಪುಸ್ತಕವನ್ನು ನೋಡಿ ವಾಕ್ಯದ ಮುಖಾಂತರ ಮಾತನಾಡಬೇಕು. ಅದು ಸಪ್ರೇಟ್ ಆಗಿ ಒಂದು ಕಾನೂನಿನ ಒಂದು ಪುಸ್ತಕವಾಗಬೇಕು. ಇದು 10 ದಶಾಜ್ಞೆಗಳು. 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ನಾವು ಅದಕ್ಕೆ ಬೇಕಾದಂಥ ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ಬರೆದು ಇಟ್ಟುಕೊಂಡಾಗ ನಮಗೆ ಅಲ್ಲಿ ತೀರ್ಮಾನ ಕೊಡೋಕ್ಕೆ ಒಳ್ಳೆಯದಾಗ್ತದೆ. ಇಲ್ಲದ್ರೆ ಸತ್ಯವೇದ ನಮ್ಮಲ್ಲಿ ಇರುವಾಗ ಅದು ಎಲ್ಲೆಲ್ಲೋ 66 ಪುಸ್ತಕಗಳಲ್ಲಿ ಎಲ್ಲೆಲ್ಲೇ ಇರ್ತದೆ, ಹುಡುಕಿಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದದು ಪ್ರತಿ ಒಂದು ವಿಷಯಗಳನ್ನು ಬೇರೆ ಬೇರೆ ಬೇರೆಯಾಗಿ ಬರೆದು ಇಟ್ಟುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19, ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ದೇವರಿಂದ ಆಯ್ಕೆಗೊಂಡವರು, ತೀರ್ಮಾನ ಕೊಡುವವರು ಸರಿಯಾಗಿ ಆ ಪ್ರತಿ ದಿವಸ ವಾಕ್ಯಗಳನ್ನ ಓದಿ 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 ತಿಳಿದುಕೊಳ್ಳಬೇಕಾಗಿದೆ. ಅದು ಅವರ ಜೀವಮಾನ ಕಾಲದಲ್ಲೆಲ್ಲ ಓದಿಕೊಂಡಿರಬೇಕು. ಅಂದರೆ ನ್ಯಾಯವಾದ ವಾಕ್ಯಗಳು, ದೇವರ ವಾಕ್ಯಗಳು ಮರೆತು ಹೋಗ್ಬಿಡ್ತವೆ. 10 ಆಜ್ಞೆಗಳು ಅವರ ಮನಸ್ಸಿನಲ್ಲಿಯೂ ಹೃದಯದಲ್ಲಿ ಇರಬೇಕು. ಯೆರೆಮೀಯ 31, 31ರಿಂದ 34, ಇಬ್ರಿಯ 8, 8ರಿಂದ 12, ಇಬ್ರಿಯ 10 ಮತ್ತು 16ನೇ ವಚನ ಓದುವಾಗ ಇಲ್ಲಿ ಇದು ಯಾರ ಹೃದಯದಲ್ಲಿ ಮನಸ್ಸಿನಲ್ಲಿ ಇರುತ್ತದೋ, ಅಥವಾ ಅದು ವಿಮೋಚನಕಾಂಡ 20ನೇ ಅಧ್ಯಾಯ, ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಬರೆದಿದ್ದನ್ನು ಓದ್ಬೋದು. ಆದರೆ ಒಂದೊಂದು ಆಜ್ಞೆಗೆ ಎಷ್ಟು ವಿಷಯಗಳು ಸೇರಿದವೆ ಎಂಬುದು ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಹೃದಯದಲ್ಲಿ ಮಾತ್ರ ಇರ್ತದೆ. ಇದು ತಪ್ಪು, ಇದು ತಪ್ಪು, ಇದು ಇಂಥ ಆಜ್ಞೆಗಳಿಗೆ ಸೇರಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಯಾವಾಗಲೂ ದೇವರ ವಾಕ್ಯಗಳನ್ನ ಓದಿ ಅಭ್ಯಾಸ ಮಾಡ್ತಾ ಇರಬೇಕು, ತೀರ್ಪು ಕೊಡಬೇಕಾದರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, ಹೀಗಾದರೆ ಅವನು ಅವನ ಸಂತತಿಯರು ಬಹುಕಾಲ ರಾಜಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಬಾಳುವರು. ಹೀಗಿದ್ರೆ ಮಾತ್ರ ಅವರು ಜನರ ಮಧ್ಯೆ ಬಹಳ ಚೆನ್ನಾಗಿ ಬಾಳ್ತಾರೆ. ಅವನು ಮತ್ತೆ ಅವರು ಹೋದ್ರೆ ಇನ್ನೊಬ್ರು, ಹೀಗೆ ಖಂಡಿತವಾಗಿ ದೇವರ ವಾಕ್ಯವು
ದೇವರು ಆರಿಸಿಕೊಂಡವರ ಹೃದಯದಲ್ಲಿ ಇಲ್ಲದಿದ್ದರೆ, ನಡೆಯದಿದ್ದರೆ ತೀರ್ಪು ಕೊಡಕ್ಕಾಗುವುದಿಲ್ಲ. ಈ ಲೋಕದ ವಿಷಯವಾಗಿ ಮುಖ ನೋಡಿ, ಹಣಬಳ ನೋಡಿ, ಜಾತಿ ಮತ ನೋಡಿ ತೀರ್ಪು ಕೊಡುವವರಾಗಿದ್ದಾರೆ ಎಂದು ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ಆದುದರಿಂದ ದೇವರಿಂದ ಆಯ್ಕೆಗೊಂಡವರಿಗೆ ಅಭ್ಯಾಸ ಮಾಡಬೇಕು. ತೀರ್ಪಿಗಾಗಿ ಹೋಗುವವರು ದೇವರು ಆದುಕೊಂಡವರನ್ನು ಸರಿಯಾಗಿ ತಿಳಿದುಕೊಂಡು ಅಂಥವರ ಬಳಿಗೆ ಹೋಗಬೇಕು, ಅನ್ಯರ ಬಳಿಗೆ ಯಾವಾಗಲೂ ಹೋಗಬಾರದು ಎಂಬುದಾಗಿ ಇದರ ಅರ್ಥವಾಗಿದೆ. ಈಗ ಧರ್ಮೋಪದೇಶಕಾಂಡ 18ನೇ ಅಧ್ಯಾಯಕ್ಕೆ ಹೋಗೋಣ. 18ನೇ ಅಧ್ಯಾಯ 1ರಿಂದ 5 ಓದಿಕೊಳ್ಳೋಣ. ಯಾಜಕರಿಗೆ ಸಲ್ಲಬೇಕಾದ ಕಾಣಿಕೆಗಳ ವಿಷಯ. ಯಾಜಕ ಸೇವೆ ಮಾಡುವ ಲೇವಿಯರಿಗಾಗಲಿ, ಲೇವಿ ಕುಲದವರಲ್ಲಿ ಯಾರಿಗೇ ಆಗಲಿ ಇಸ್ರಾಯೇಲರೊಡನೆ ಸ್ವಂತಕ್ಕಾಗಿ ಭೂ ಸ್ಥಿತಿ ದೊರೆಯುವುದಿಲ್ಲವಷ್ಟೇ. ಯೆಹೋವನಿಗೆ ಸಮರ್ಪಿಸಲ್ಪಡುವ ಹೋಮದ್ರವ್ಯಗಳು ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟೆಲ್ಲವೂ ಅವರಿಗೆ ಜೀವನಾಧಾರ. ಈಗ ದೇವಾಲಯದಲ್ಲಿ ಕೆಲಸ ಮಾಡುವವರಿಗೆ, ಯಾಜಕ ಮಾಡುವವರಿಗೆ, ಅವರಿಗೆ ಸ್ವಂತ ಆಸ್ತಿ ಪಾಸ್ತಿ ಮನೆ ಇರಬಾರದು ಎಂಬುದಾಗಿ ಹಿಂದೆ ಕೂಡ ನಾವು ಓದಿಕೊಂಡಿದ್ದೇವೆ. ಅಂತ ಹೀಗಾಗಿ ಆಸೆ ಪಡಬಾರದು. ದೇವಾಲಯದಲ್ಲಿ ಬರುವಂಥ ಆದಾಯದಲ್ಲಿ ಅವರು ಜೀವನ ಮಾಡಬೇಕು. ಲೇವಿಯರು ಮತ್ತು ಯಾಜಕರು ಅದರಲ್ಲಿ ಜೀವನ ಮಾಡಬೇಕು. ಹಾಗೆಂತ ಜಾಸ್ತಿ ಬಂದ ಮಾತ್ರಕ್ಕೆ ಬರೀ ಅವರಿಗೆ ತಿಂದು ಮುಗಿಸಕ್ಕಲ್ಲ. ಅಲ್ಲಿ ಸಭೆಯಲ್ಲಿಗೆ ಇರುವಂಥ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಬೇಕಾಗಿದೆ. ಅನಾಥ ಮಕ್ಕಳು, ಅನಾಥ ವೃದ್ಧರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ, ಅಥವಾ ಸಭೆಗೆ ಬಾರದೈತ ಅನ್ಯರಿಗೂ ಕೂಡ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕಾಗಿದೆ ಇದರಲ್ಲಿ ಅಂತ ಅದರ ಅರ್ಥ. ಅದು ಏನು ಮಾಡ್ತಾರೆ, ಇವತ್ತು ಎಷ್ಟು ಬಂದರೂ ಅವರ ಸ್ವಂತಕ್ಕೆ ಉಪಯೋಗಿಸಿಕೊಳ್ತಾರೆ ಹೊರತು ಇಂಥವರ ಬಡ ಬಗ್ಗರ ಮೇಲೆ ಪ್ರೀತಿ ಇರುವುದಿಲ್ಲ, ಅವರು ಕೊಡುವುದು ಕೂಡ ಇಲ್ಲ. 2, ಸ್ವದೇಶಸ್ಥರೊಂದಿಗೆ ಅವರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಯೆಹೋವನು ಅವರಿಗೆ ಹೇಳಿದಂತೆ ತಾನೇ ಅವರಿಗೆ ಸ್ವಾಸ್ಥ್ಯವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಸಿಕ್ಕುವುದು ಮಾತ್ರ ಅದರ ಅವರಿಗೆ ಜೀವನಾಧಾರವಾಗಿದೆ. ಅದೇ ಅವರಿಗೆ ಆಸ್ತಿಯಾಗಿದೆ. ಅವರಿಗೆ ಅವರಿಗೆ ಜೀವನಾಧಾರ. ಸ್ವದೇಶಸ್ಥರೊಂದಿಗೆ ಅವರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಖಂಡಿತವಾಗಿ ಅವರಿಗೆ ಯಾವುದೂ ಸಿಕ್ಕುವುದಿಲ್ಲ. ಆಸೆ ಪಡಬಾರದು. ಯಾವ ದೇವರ ವಿಷಯದಲ್ಲಿ ಏನು ಸಿಗ್ತದೆ ಅದುವೇ ಅವರಿಗೆ ಸ್ವಾರ್ಥ. ಅದರಲ್ಲೇ ಅವರು ಅವರ ಜೀವನವನ್ನು ಕಳೆಯುತ್ತಾ ಹೋಗಬೇಕು. ಯಾರು? ಯಾಜಕರು ಮತ್ತು ಲೇವಿಯರು. ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು, ಅದರೊಂದಿಗೆ ನಿನಗೆ ಎಲ್ಲವೂ ಬರುವುದು. ದೇವರಿಂದ ಆದುಕೊಂಡಾಗ, ದೇವರ ನಡೆಸುವ ವಾಕ್ಯದಂತೆ ನಾವು ನಡೆಯುವಾಗ ನಮಗೆ ಏನೇನು ಬೇಕೋ ಅದು ಎಲ್ಲವನ್ನ ದೇವರಿಗೆ ಗೊತ್ತಿದೆ, ಮೊದಲೇ ತೀರ್ಮಾನ ಮಾಡಿ ಇಟ್ಟಿದ್ದಾರೆ. ಅದು ಖಂಡಿತವಾಗಿ ನಮಗೆ ದೊರೆಯುತ್ತದೆ. ಒಂದು ವೇಳೆ ನಾವು ಎಡಬಳ ತೆಗೆದುಕೊಂಡು ಹೋದರೆ, ಈ ಲೋಕದ ವಿಷಯದವರೊಂದಿಗೆ ನಮ್ಮ ಸಂಬಂಧ ಇಟ್ಟುಕೊಳ್ಳುವುದಾದರೆ ನಮಗೆ ಬರೋದು ಕೂಡ ಕುಂಠಿತವಾಗ್ತದೆ. ದೇವರ ಆಶೀರ್ವಾದವು ನಮ್ಮಿಂದ ವಾಪಸ್ಸು ಹೋಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಿರುವಾಗ ಲೇವಿಯರು, ಯಾಜಕರಂತೆ ಹೊರಗೆ ಕೆಲಸ ಮಾಡೋರು, ದೇವಾಲಯದಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರವಾಗಿರಬೇಕು. ಇದು ಇವತ್ತು ಒಂದೊಂದು ಸಂಸ್ಕೃತಿ ನೋಡುವಾಗ ಸತ್ತ ಹೆಣದಲ್ಲಿ ಹೋಗಿ ಪೂಜೆ ಮಾಡ್ತಾರೆ, ಪುಸ್ಕರ ಮಾಡ್ತಾರೆ. ಮರದ ಕೆಳಗೆ ಕಲ್ಲು ಹಾಕಿದ್ರು, ಅಲ್ಲಿ ಪ್ರಾಣಿ ಬಲಿ ಕೊಡುವುದಾದರೂ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ, ಪುಸ್ಕರ ಮಾಡ್ತಾರೆ. ನಾವು ಹೋದ ಮೇಲೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಏಕೆ ಬದಲು ಏನು ಮಾಡಬೇಡಿ ಅಂತೇಳಿ ಮಂತ್ರ ಮಾಡ್ತಾರೆ. ನಿಜವಾಗಿ ದೇವರನ್ನು ಅರಿತವರು ಯಾವ ಧರ್ಮದಲ್ಲೇ ಆಗಲಿ ಕಲ್ಲು, ಮಣ್ಣು, ಮರ, ಬೆಳ್ಳಿ, ಬಂಗಾರದ ವಿಗ್ರಹಗಳಿಗೆ, ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಪೂಜೆ ಮಾಡುವುದಿಲ್ಲ, ಬಲಿ ಕೊಡುವಲ್ಲಿ ಇರುವುದಿಲ್ಲ. ಅಂಥ ಸ್ಥಳಕ್ಕೆ ಯಾರಾದರೂ ಕರೆದ್ರು ಅವರು ಹೋಗಿ ಪೂಜೆ ಮಾಡುವುದಿಲ್ಲ. ಖಂಡಿತವಾಗಿ ಎಚ್ಚರಿಸ್ತಾರೆ. ಆದರೆ ಇದನ್ನು ಕೂಡ ನಾವು ಒಂದು ಜನಾಂಗದವರಲ್ಲಿ ನಾವು ಇದನ್ನು ಕೇಳಿದಾಗ ಅವರು ಕೊಟ್ಟ ಉತ್ತರ ಒಂದೇ ಆಗಿದೆ. ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ, ಅದರಂತೆ ನಾವು ಮಾಡ್ತಾ ಇದ್ದೇವೆ. ನಾವು ಸರಿಯಾದ ವಿಚಾರವನ್ನು ನಾವು ಕೈಗೊಳ್ಳುವುದಾದರೆ, ಅದರಂತೆ ನಡೆಯುವುದಾದರೆ ಗಂಟೆ ಮನೆ ಕೂಡ ನಾವು ಆಡಿಸುವ ಹಾಗೆ ಇಲ್ಲ ಎಂಬುದಾಗಿ. ಆದರೆ ಅವರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಜನರನ್ನು ನಾನಾ ರೀತಿಯಲ್ಲಿ ಹಣ ಸಂಪಾದನೆಗೋಸ್ಕರ, ಅವರ ಒಂದು ಕುಟುಂಬ ಜೀವನ ನಡೆಸಲಿಕ್ಕೋಸ್ಕರ ಕೆಲಸ ಮಾಡಬೇಕಲ್ಲ, ಕೂಲಿಗೆ ಹೋಗಬೇಕಲ್ಲ ಅಂತೇಳಿ ಈ ರೀತಿ ಜನಗಳನ್ನು ವಂಚಿಸಿ ಒಂದೊಂದು ಪೂಜೆ ಪುಸ್ಕರ ಆದರೆ ಅವರಿಗೆ ಒಂದು 3 ತಿಂಗಳು 4 ತಿಂಗಳು ಜೀವನಕ್ಕೆ ಸಿಗ್ತದೆ, ಬೇಕಾದ ದುಡ್ಡು ಸಿಗ್ತದೆ, ಬಟ್ಟೆ ಬರಿ ಸಿಗ್ತದೆ, ಒಂದು ವಾಹನದಲ್ಲಿ ತುಂಬಿಸಿಕೊಂಡು ಹೋಗೋರಾಗಿದ್ದಾರೆ.
ಖಂಡಿತವಾಗಿಯೂ ಇದು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯ ಕೂಡ ಹಿಂದೆ ಆಗಾಗ ಬಹಳ ಸಲ ತಿಳಿಸಲಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 6 ಮತ್ತು 7ನೇ ವಚನ, ಧರ್ಮೋಪದೇಶಕಾಂಡ 18, 6 ಮತ್ತು 7. ಇಸ್ರಾಯೇಲರ ಯಾವುದಾದರೂ ಒಂದು ಊರಲ್ಲಿ ಇಳಿದುಕೊಂಡಿರುವ ಲೇವಿಯನು ಸ್ವಂತ ಮನಸ್ಸಿನಿಂದ ಆ ಊರನ್ನು ಬಿಟ್ಟು ಯೆಹೋವನು ಆದುಕೊಂಡ ಸ್ಥಳಕ್ಕೆ ಬಂದು ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ತನ್ನ ಸ್ವಕುಲದವರಂತೆ ತನ್ನ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ತಾನು ಸೇವೆ ನಡೆಸಿದರೆ ಅವನ ಕೈಯಲ್ಲಿ ಪಿತ್ರಾರ್ಜಿತ ಸೊತ್ತನ್ನು ಮಾರಿದ ಹಣವಿದ್ದರೂ ಮಿಕ್ಕ ಲೇವಿಯರೊಂದಿಗೆ ಸಮವಾಗಿ ಭೋಗಿಸುವುದಕ್ಕೆ ಬಾಧ್ಯನಾಗಿರುವನು. ದೇವರಿಂದ ಆಯ್ಕೆಗೊಂಡಂಥ ಲೇವಿಯರು ಅಂದರೆ ದೇವರ ಸೇವೆಗಾಗಿ ಆಯ್ಕೆಗೊಂಡವರು, ಅವರ ಮುಂದೆ ಅವರು ಆಯ್ಕೆಗೊಳ್ಳುವುದಕ್ಕಿಂತ ಮೊದಲು ಅವರಲ್ಲಿ ಸ್ವಂತ ಆಸ್ತಿ ಇದ್ದರೂ ಅದನ್ನು ಮಾರಿ ಆ ಹಣವನ್ನು ಅಲ್ಲಿ ಇರುವ ಲೇವಿಯರೊಂದಿಗೆ ಕೂಡ ಹಂಚಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಯಾಕೆಂದರೆ ಆಸ್ತಿ ಪಾಸ್ತಿ ಸರಿಯಾಗಿದ್ದರೆ ಅವರಿಗೆ ಲೋಕದ ವಿಷಯದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳು ದೊಡ್ಡ ಈ ಲೋಕದ ವಿಷಯದಲ್ಲಿ ಇರುವುದಾದರೆ ಅವರ ಮನಸ್ಸು ಪುನಃ ಆ ಕಡೆಗೆ ಹೋಗ್ತದೆ, ದೇವರ ಬಳಿಯಲ್ಲಿ ಇರಲು ಸಾಧ್ಯವಿಲ್ಲ. ಆದುದರಿಂದ ಅವರು ಲೇವಿಯರಂತ ಆಯ್ಕೆಗೊಂಡ ಅವ್ರ ಹತ್ರ ಯಾವುದೂ ಇಲ್ಲದೆ ದೇವರ ಸನ್ನಿಧಿಯಲ್ಲೇ ಸಿಕ್ಕಿದ್ದನ್ನು ಜೀವನೋದ್ಧಾರ ಮಾಡಿಕೊಂಡು ಅವರು ದೇವರ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಇದರ ಅರ್ಥವಾಗಿದೆ. ಒಂದು ವೇಳೆ ಅದು ಬೇಕು ಇದು ಬೇಕು ಆ ಕಡೆ ಬೇಕು ಈ ಕಡೆ ಬೇಕು ಅಂತೇಳಿ ಅವರು ಮನಸ್ಸು ಮಾಡಿಕೊಂಡ್ರೆ ಖಂಡಿತವಾಗಿ ದೇವರ ಕೆಲಸ ಅವರು ಮಾಡೋಕ್ಕೆ ಆಗ್ತಾ ಇಲ್ಲ. ಅವರು ಲೋಕವನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಇದರ ಅರ್ಥವಾಗಿದೆ. 9-13 ಧರ್ಮೋಪದೇಶಕಾಂಡ 18, 9-13 ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸವನ್ನು ಅನುಸರಿಸಲೇಬಾರದು. ನೋಡಿ, ದೇವರು ಆರಿಸಿಕೊಂಡ ಮೇಲೆ ಆ ಜನಗಳು ಏನಾದರೂ ಕೆಟ್ಟ ಕೆಲಸಗಳು ಏನಾದರೂ ಇವತ್ತು ಆದುಕೊಂಡವರಾಗಲಿ ಅನ್ಯರ ಬಳಿಗೆ ಅಂತಕ್ಕೆ ಸೇರಲೇಬಾರದು. ಒಂದು ವೇಳೆ ದೇವರು ಆದುಕೊಂಡಂಥ ಜನಗಳ ಬಳಿ ಕೂಡ ಅವರು ಹೇಸಿಗೆ ಕೆಲಸ ಅಂದರೆ 10 ಆಜ್ಞೆಗಳಿಗೆ ವಿಧೇಯರಾಗಿ ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಂಡ್ರೆ ಅಂಥವರನ್ನು ಅನುಸರಿಸಲೇಬಾರದು, ಅಂಥವರ ಜೊತೆಯಲ್ಲಿ ಕೂಡ ಸೇರಬಾರದು. ಮಕ್ಕಳನ್ನು ಅಹಿತುಕೊಡೋರು, ಕಣಿ ಹೇಳೋರು, ಶಕುನ ನೋಡೋರು, ಯಂತ್ರಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಗರು, ಪ್ರೇತಸಿದ್ಧರು ಇಂಥವ್ರು ಯಾರೂ ನಿಮ್ಮಲ್ಲಿ ಇರಬಾರದು. ಮಾಯಾ ಮಂತ್ರ, ಜ್ಯೋತಿಷ, ಶಕುನ ಹೇಳೋರು, ದೆವ್ವ ಹಿಡಿದವ್ರ ಹತ್ರ ಹೋಗೋರು, ಮಾಯಮಂತ್ರ ಮಾಡೋರು ಇಂಥವ್ರು ಯಾರು ಸಭೆಯೊಳಗೆ ಇರಬಾರದು. ಅವರನ್ನು ಹೊರಗೆ ಹಾಕಲೇಬೇಕು. ಇಲ್ಲದ್ರೆ ಅವರು ಇತರರನ್ನು ಕೂಡ ಕೆಡಿಸ್ತಾರೆ. ಸೈತಾನನು ಅವರ ಮೂಲಕ ಬೇರೆಯವರನ್ನು ಕೂಡ ಕೆಡಿಸ್ತಾನೆ. 12 ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ದೇವರನ್ನ ಆದುಕೊಂಡ ಮೇಲೆ ದೇವರನ್ನು ತಿಳ್ಕೊಂಡ ಮೇಲೆ ಇಂಥ ಕೆಲಸ ಮಾಡೋರು ಏನಾಗಿದ್ದಾರೆ? ಅಲ್ಲಿ ಅಸಹ್ಯರಾಗಿದ್ದಾರೆ, ಅವರು ಕೆಟ್ಟವರಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ. ನೋಡಿ, ದೇವರೇ ಅಂಥವರನ್ನು ಹೊರಡಿಸ್ತಾರೆ. ನಾವು ಅಂಥವರ ಮಧ್ಯದಿಂದ ದೇವಾಲಯದಲ್ಲಿ ಸರಿಯಾಗಿ ಪ್ರಾರ್ಥನೆ ನಡೆದರೆ, ಅಲ್ಲಿ ಯಾಜಕರುಗಳಂದರೆ ಸೇವಕರು ಸರಿಯಾಗಿರಿದ್ರೆ, ನಮಗೆ ದೇವರು ಬೇಕು, ದೆವ್ವ ಬೇಕು, ಅದು ಬೇಕು ಇದು ಬೇಕು ಅಂತ ಹೋಗೋವರನ್ನ ದೇವರೇ ಆ ಸ್ಥಳದಿಂದ ಹೊರಡಿಸಿ ಬಿಡುತ್ತಾನೆ. ಇದು ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ನಡೆದು ಹೋಗಿದೆ. ಇಲ್ಲಿ ಬರ್ತಾ ಇದ್ರು ಯಾರು ಕೂಡ ಇಲ್ಲ. ದೇವರ ಒಂದು ದರ್ಶನವಾದವರು ಬರ್ತಾ ಇದ್ರು, ಅವರು ಕೂಡ ಈಗ ಇಲ್ಲ. ಕಾರಣ ದೇವರು ಬೇಕು, ದೆವ್ವ ಬೇಕು, ಅದು ಬೇಕು ಇದು ಬೇಕು. ಅವ್ರು ಆ ಕಡೆಗೂ ಈ ಕಡೆಗೂ 2 ಕಡೆಗೂ ಇರೋರಾದ್ರು ಈಗ ಎಲ್ಲರನ್ನ ಹೊರಡಿಸಿ ನನ್ನನ್ನು ಒಬ್ಬನನ್ನೇ ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿಮ್ಮ ದೇವರಾದ ಯೆಹೋವನಿಂದ ಹೇಯಕೃತ್ಯ ನಡೆಸುವ ಜನಾಂಗಗಳು ನಿಮ್ಮದನ್ನು ಹೊರಡಿಸಿ ಬಿಡುತ್ತಾನಲ್ಲ, ಇದುವೇ. ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರವುಳ್ಳವರಾಗಿರಬೇಕು. ಯಾವಾಗಲೂ ದೇವರು ಆದುಕೊಂಡ ಮೇಲೆ, ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ದೇವರ ಕೆಲಸದಲ್ಲಿ ನಾವು ಬಹಳ ಶುದ್ಧರಾಗಿರಬೇಕು, ಪ್ರೀತಿಯಲ್ಲಿರಬೇಕು, ಭಯಭಕ್ತಿಯಲ್ಲಿರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿದೆ ನೋಡಿ, 1 ಯೋಹಾನ 2ನೇ ಅಧ್ಯಾಯ 15-17 ಕೂಡ ಇದೆ. ಅಲ್ಲಿ ಏನಿದೆ?
ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ. ಅದರಲ್ಲಿ ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಿದರೆ ದೇವರ ಆತ್ಮವು ಅಂಥವರಲ್ಲಿ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ನಮಗೆ ಅದು ಬೇಕು, ಇದು ಬೇಕು, ಆ ಕಡೆ ಬೇಕು, ಈ ಕಡೆ ಬೇಕು ಅಂತ ಎರಡು ದೋಣಿಯಲ್ಲಿ ಯಾರು ಕಾಲ ಹಾಕ್ತಾರೋ ಖಂಡಿತವಾಗಿ ದೇವರ ಆತ್ಮ ಅವರಿಲ್ಲ. ಅವರು ಸಂಪಾದನೆಗಾಗಿ, ಜೀವನಕ್ಕಾಗಿ ಬಂದಿದ್ದಾರೆ. ಅಂಥವರ ಮೇಲೆ ದೇವರ ಕೋಪ ಎರಗುತ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 15-20 ಧರ್ಮೋಪದೇಶಕಾಂಡ 18-15-20. ದೇವರು ಆರಿಸಿಕೊಂಡವರ ಮುಖಾಂತರ ದೇವರು ವಾಕ್ಯಗಳನ್ನು ತಿಳಿಸಿದಾಗ ಕೇಳದಿದ್ದರೆ ಶಿಕ್ಷೆ. ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರು ಖಂಡಿತವಾಗಿ ಬೆಂಕಿಯಾಗಿ ಶಾಪ, ಆಶೀರ್ವಾದ ಎರಡನ್ನ ಒಟ್ಟಿಗೆ ಹೇಳಿಕೊಂಡು ಹೋಗ್ತಾರೆ. ಯಾವುದಕ್ಕೂ ಆಸೆ ಪಡುವುದಿಲ್ಲ. ಅಂಥವರ ಮಾತನ್ನ ದೇವರಿಂದ ಆದುಕೊಂಡವರು, ದೇವರು ಯಾರನ್ನ ಆರಿಸಿಕೊಳ್ತಾರೆ ಅಂಥವರ ಮಾತನ್ನ ಕೇಳದೆ ಹೋದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಇದು 18 ಮತ್ತು 19ನೇ ವಚನವನ್ನು ಓದಿಕೊಳ್ಳೋಣ. 18ನೇ ಅಧ್ಯಾಯ 18 ಮತ್ತು 19. ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಏನು ಮಾಡ್ತಾರಲ್ಲಿ, ಅಂಥವರನ್ನ ಶಿಕ್ಷಿಸ್ತಾರಂತೆ. ದೇವರಿಂದ ಆಯ್ಕೆಗೊಂಡು ಸರಿಯಾಗಿ ಸತ್ಯ ಸುವಾರ್ತೆ, ಸತ್ಯ ಮಾತನ್ನು ಯಾರು ತಿಳಿಸ್ತಾರೋ, ಆಗ ಅವರ ಮಾತು ಯಾರು ಕೇಳುವುದಿಲ್ವೋ ಅಂಥವರಿಗೆ ಸರಿಯಾದ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥವಾಗಿದೆ. ಹಾಗೆ 20ನೇ ವಚನ. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ತಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವವನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಹೇಳಿದನು. ನೋಡಿ, ನಾವು ದೇವರಿನಂಥವರು ಇಂಥವರು, ಹಾಗೆ ಹೀಗೆ ಮಠಾಧೀಶ್ವರರು, ಆ ಪೂಜಾರಿಗಳು, ಈ ಪೂಜಾರಿಗಳು, ಪಾಸ್ಟರ್ಗಳು, ಫಾದರ್ಗಳು, ಬಿಷಪ್ಗಳು, ರೆವರೆಂಟ್ಗಳು, ಪೋಪುಗಳು ಅಂತ ಹೇಳಿಕೊಂಡು ದೇವರ ವಾಕ್ಯವನ್ನ ಸೊಲ್ಲು ಬೋಧನೆ ಮಾಡಿ ಹಣ ಸಂಪಾದನೆ ಮಾಡಿ ಜೀವನ ಮಾಡಕ್ಕೆ ಇರ್ತಾರೋ, ನಾನಾ ಥರದ ಸ್ಟೈಲಲ್ಲಿ ಇವರೆಲ್ಲ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇವರಿಗೆಲ್ಲ ಮರಣ ಶಿಕ್ಷೆಯಾಗಬೇಕೆಂದು ಬರೆಯಲ್ಪಟ್ಟಿದೆ. ನಾನಾ ಥರದಲ್ಲಿ ಶಿಕ್ಷೆ ಬಂದದೆ, ಶಿಕ್ಷೆಯಲ್ಲಿ ಇವರು ಸಾಯ್ತಾರೆ. ಇದು ನನ್ನ ಶಾಪ ಆಗ್ತಾ ಇಲ್ಲ. ದೇವರ ಮಾತನ್ನು ತಿಳಿಸುವನಾಗಿದ್ದೇನೆ. ಒಂದು ವೇಳೆ ಸುಳ್ಳು ಹೇಳಿ ಏನಾದರೂ ನಾನು ಬೋಧನೆ ಮಾಡುವುದಾದರೆ, ತಿಳಿಸುವುದಾದರೆ ನಾನು ಕೂಡ ಶಿಕ್ಷೆಗೆ ಪಾತ್ರನಾಗುತ್ತೇನೆ. ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೇನೆ, ಇಂಥವ್ರನ್ನ ಅಂಥವ್ರನ್ನ ಅರಿತುಕೊಂಡು ಅಂಥವರ ಮಾತನ್ನು ಕೇಳಲೇಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಶಿಕ್ಷೆ ಬರ್ತದೆ. ಸುಳ್ಳು ಬೋಧಕರು, ಯಾಜಕರು, ಪಾಸ್ಟರ್ಗಳು, ಫಾದರ್ಗಳು ಅಥವಾ ಆ ಪೂಜಾರಿಗಳು, ಈ ಪೂಜಾರಿಗಳು, ಆ ಮಠಾಧೀಶರು, ಈ ಗುರುಗಳು ಅಂತ ಹೇಳಿಕೊಂಡು ಹೋದರೆ ಖಂಡಿತವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದ್ವೈತ ಅನೇಕ ಕಡೆ ಹೋಗಿ ಎಷ್ಟೋ ಸಾವಿರ ಲಕ್ಷ ಆ ಜ್ಯೋತಿಷ, ಈ ಆ ಮಾಯ, ಈ ಮಂತ್ರ, ಆ ಮಠ, ಈ ಮಠ, ಆ ದೇವಸ್ಥಾನ, ಈ ದೇವಸ್ಥಾನ, ಆ ಪೂಜಾರಿ, ಈ ಪೂಜಾರಿ ಅಂತೇಳಿ ಜ್ಯೋತಿಷ, ಮಾಯ, ಮಂತ್ರ ಮಾಡಿಕೊಂಡು ಬಂದು ಕೂಡ ಕಷ್ಟ ಸಂಕಟಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದರಿಂದ ಅವರು ಬಿಡುಗಡೆಯಾಗದಿರುವುದಕ್ಕೆ ಕಾರಣ ಇದುವೇ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ. ಒಂದು ವೇಳೆ ಇದರಲ್ಲಿ ಯಾರಾದರೂ ಕೇಳಿ ತಪ್ಪಿ ಹೋಗಿರುವುದಾದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಆದ್ದರಿಂದ ಅವರವರ ಮಕ್ಕಳು ಚೆನ್ನಾಗಿ ಇದನ್ನು ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ